ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರಿದ್ದಾರೆ. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿರುವಂತಹ ಆಲ್ಫಾ ನ್ಯಾಚುರಲ್ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ಗೆ ಹೃದಯಪೂರ್ವಕ ಸ್ವಾಗತ. ವೆಲ್ಕಮ್ ಸರ್. ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ಭಾಳ ವಿಶೇಷವಾದಂಥ ಒಂದು ವಿಷಯ. ಸೊ ನಾವು ಬ್ರೆಡ್ ಆ್ಯಂಡ್ ಬಟರ್ ಅಂತ ಹೇಳ್ತೇವೆ ಅಲ್ವಾ. ಸೊ ನಮ್ಮ ಬ್ರೆಡ್ ಆ್ಯಂಡ್ ಬಟರ್ ಅರ್ನ್ ಮಾಡೋದು ಹೇಗೆ ಅನ್ನುವಂಥ ಒಂದು ಯೋಚನೆ ಇರ್ತೇವೆ. ಅಂದರೆ ಬ್ರೆಡ್ಡಿಗೆ ನಾವು ಬೆಣ್ಣೆಯನ್ನು ಹಾಕ್ಕೊಂಡು ತಿಂತೇವೆ ಅಲ್ವಾ. ಸೊ ಬ್ರೆಡ್ಡಿನ ಮಧ್ಯೆ, ಆ ಸ್ಲೈಸ್ ಮಧ್ಯೆ ಬೆಣ್ಣೆಯನ್ನು ಹಾಕ್ಕೊಂಡು ತಿಂತೇವೆ. ಆದರೆ ಬೆಣ್ಣೆ ಹಾಕ್ಬೇಕಾದ್ರೆ ಹಲವರು ತುಂಬ ಯೋಚನೆ ಮಾಡ್ತಾರೆ, ಬೆಣ್ಣೆ ಅಯ್ಯೋ ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ, ಅದನ್ನು ತಿನ್ನಬಾರ್ದು ಅಂತೇಳಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಆ ಬ್ರೆಡ್ ಒಳ್ಳೇದಾ ಬೆಣ್ಣೆ ಒಳ್ಳೇದಾ, ಸೊ ಭಾಳ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ಬ್ರೆಡ್ ಆರ್ ಬಟರ್. ಸೊ ಈ ಒಂದು ಬ್ರೆಡ್ ಆ್ಯಂಡ್ ಬಟರ್ ಅಂತ ಯಾವಾಗಲೂ ಹೇಳ್ತೀವಿ, ಇವತ್ತು ಬ್ರೆಡ್ ಆರ್ ಬಟರ್ ಅಂತ ಅಥವಾ ಬಟರ್ ಆರ್ ಬ್ರೆಡ್ ಅಂತ ಹೇಳುವಂಥ ಒಂದು ವಿಷಯ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೇವೆ. ಅದಕ್ಕೂ ಪೂರ್ವದಲ್ಲಿ ಕೆಲವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿಗೆ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೇ ಆದ್ಮೇಲೆ ನಮ್ಮ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ವೈದ್ಯರ ಬಳಗ ರೆಡಿ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೋಸ್ಕರ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ದೂರವಾಣಿ ಕರೆ ಮಾಡಿದ್ರೆ ಒಂದು ವಾರದಲ್ಲಿ ನಮ್ಮ ವೈದ್ಯರೇ ಕರೆ ಮಾಡ್ತಾರೆ. ವೈದ್ಯರೊಂದಿಗೆ ನೇರವಾಗಿ ನೀವು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಔಷಧಿಗಳನ್ನು ತಮ್ಮ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಆ ಒಂದು ವ್ಯವಸ್ಥೆಯ ಪ್ರಯೋಜನವನ್ನು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಬಟರ್ ಆರ್ ಬ್ರೆಡ್. ಡಾಕ್ಟ್ರೇ, ಬಟರ್ ಆರ್ ಬ್ರೆಡ್, ಎಸ್, ಯಾವುದು ಒಳ್ಳೆಯದು? ಡೆಫಿನೆಟ್ಲಿ I will tell you. ವೈಜ್ಞಾನಿಕವಾಗಿ ನಾವು ನೋಡೋಣ ಅಲ್ವಾ. When you from the scientific perspective, the butter is not 100 times, 1 million times better than bread, because which is loaded with a enormous number of. ಸೊ ಮೊದಲೇ ನಿಮಗೆ ನಾವು ಸ್ಟೇಟ್ಮೆಂಟನ್ನು ಕೊಟ್ಟಾಯಿತು, ಇಲ್ಲಿದೆ ಬಟರ್ ಆರ್ ಬ್ರೆಡ್ ಅಂತೇಳಿ. ಬಟರ್ ಅಂದರೆ ಬೆಣ್ಣೆ, ಬ್ರೆಡ್ ನಿಮ್ಗೆ ಗೊತ್ತೇ ಇದೆ. ಸೊ ಬೆಣ್ಣೆನೇ ಒಂದು ಎಷ್ಟೋ ಸಾವಿರ ಪಟ್ಟು ಬ್ರೆಡ್ಗಿಂತ ಒಳ್ಳೆಯದು. ಗುಡ್ ನ್ಯೂಸ್, ಬೆಣ್ಣೆ ರುಚಿನೂ ಕೂಡ. ಸೊ ಬೆಣ್ಣೆನೇ ಒಳ್ಳೆಯದು. It is not the ಹೇಗೆ ಅನ್ನೋದು ಗೊತ್ತಾ, not the butter cause the block in your heart. It is the piece of bread where you are spreading the butter cause the heart disease. ಸೊ ಇಲ್ಲಿ ನಮಗೆ ಹೃದಯದ ಕಾಯಿಲೆ ಅಥವಾ ಒಂದು ಬೊಜ್ಜನ ಉಂಟು ಮಾಡೋದು ಅಲ್ಲಿರುವಂಥ ಬ್ರೆಡ್ ಹೊರತು ಬೆಣ್ಣೆ ಅಲ್ಲ ಅನ್ನೋದು ನಾವು ಮನಗಾಣಬೇಕು. ಬೆಣ್ಣೆ ಆರೋಗ್ಯಕ್ಕೆ ಪೂರಕ, ಆದರೆ ಬ್ರೆಡ್ಡು ಅಂದರೆ ಕಾರ್ಬೋಹೈಡ್ರೇಟ್ ಆರೋಗ್ಯಕ್ಕೆ ಮಾರಕ. ಹೆಚ್ಚಾದಂತಹ ಕಾರ್ಬೋಹೈಡ್ರೇಟ್ ಬೇಕು. ಆದರೆ ಇವತ್ತು ನಾವು 90% ಆಹಾರ ಬರೀ ಕಾರ್ಬೋಹೈಡ್ರೇಟ್ ತಿಂದು ನಾವು ಈ ಬೊಜ್ಜು ಬೆಳೆಸ್ಕೊಂಡು, ಹೊಟ್ಟೆಯ ಬೊಜ್ಜು ಬೆಳೆಸ್ಕೊಂಡು, ಹೃದಯ ರೋಗವನ್ನು ತಂದುಕೊಂಡು, BP-ಯನ್ನು ತಂದುಕೊಂಡು, ಮಧುಮೇಹವನ್ನು ತಂದುಕೊಂಡಿದ್ದೇವೆ. ಹಾಗಾಗಿ ಹೊಟ್ಟೆಯ ಭಾಗದ ಬೊಜ್ಜನ್ನು ಕರಗಿಸಬೇಕು. ನಮಗೆ ಈ ಥರದ ಮೆಟಬಾಲಿಕ್ ತೊಂದರೆಗಳು ಬರಬಾರ್ದು ಅಂತಿದ್ದರೆ ನಾವಿಲ್ಲಿ ಬಟರನ್ನು ಜಾಸ್ತಿ ಮಾಡಬೇಕು, ಬ್ರೆಡ್ಡನ್ನು ಕಡಿಮೆ ಮಾಡಬೇಕು. For let's see the nutritional profile of a piece of bread. Okay. For example, a single piece of bread holds 20 gram carbohydrate. So ಒಂದು ಸ್ಲೈಸ್ ಬ್ರೆಡ್ ನೋಡಿ 20 ಗ್ರಾಮ್ನಷ್ಟು ಅದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ. For example, 20 gram carb or 4 teaspoon of sugar is found in single piece of bread. Okay, 3 ರಿಂದ 4 ಚಮಚ ಸಕ್ಕರೆ ಒಂದು ಬ್ರೆಡ್ ಪೀಸ್ಗೆ ಸಮ. ಸಮ. And omega 6 refined oil 2000 mg. So salt 500 mg. And I'm reminding you, the daily requirement of salt is 1000 mg. Okay. 1000 mg, but a single piece can offer you half of the daily requirement. ಸೊ ಒಂದು ಪೀಸ್ ಬ್ರೆಡ್ಡಲ್ಲಿ 500 mg ಒಂದು ಉಪ್ಪಿದೆ. ನಮಗೆ ಬೇಕಾಗೋದೇ 1000 mg ಒಂದು ದಿವಸಕ್ಕೆ. 2 ಪೀಸ್ ಬ್ರೆಡ್ ನೀವೇನಾದ್ರು ತಿಂದುಬಿಟ್ರೆ ನಮಗೆ ಬೇಕಾಗುವಷ್ಟು ಸಾಲ್ಟ್ ಆಗೋಯ್ತು. ಇನ್ನು ಹೆಚ್ಚಿಗೆ ತಿನ್ನೋದೆಲ್ಲ ಡೇಂಜರಸ್ಸೇ, ನಮ್ಮ ಒಳ್ಳೆಯದಲ್ಲ. And sugar 5 gram. ಓಕೆ. Added sugar is. ಸೊ ಯಾರಿಗೂ ಕೂಡ ಬ್ರೆಡ್ಡಲ್ಲಿ ಸಕ್ಕರೆ ಇದೆ ಅಂತ ಕಲ್ಪನೆ ಇಲ್ಲ, ಬಿಕಾಸ್ ಬಾಯಿಗೆ ಸ್ವೀಟ್ ಅನ್ಸಲ್ಲ ಅದು, ಆದರೆ ಅದರಲ್ಲಿ ಸಕ್ಕರೆ ಇರುತ್ತೆ. And preservatives. ಹಾಳಾಗದೇ ಇರಲಿಕ್ಕೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಅನ್ನು ಹಾಕ್ತಾರೆ. ಇಲ್ಲಿ ಒಂದೇ ದಿವಸಕ್ಕೆ ಅದಕ್ಕೆ ಫಂಗಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ we are missing 44 essential nutrients. Okay. Just one nutrient, sugar, ಕಾರ್ಬೋಹೈಡ್ರೇಟ್ ಅನ್ನುವಂಥದ್ದು ಮಾತ್ರ ಇದರಲ್ಲಿದೆ. ಮತ್ತೆ ಎಲ್ಲ ನ್ಯೂಟ್ರಿಯೆಂಟ್ಸ್ ನಮಗೆ ಬೇಕಾಗಿದ್ದು ಇದರಲ್ಲಿ ಇಲ್ಲ. ಸೊ ಇದನ್ನು ನಾವೀಗ ವೈಜ್ಞಾನಿಕವಾಗಿ ನಾವು ನೋಡೋಣ. And let's see the nutritional profile of a cup of milk. The fat is 5 gram. ಸೊ ಒಂದು ಗ್ಲಾಸ್ ಹಾಲಲ್ಲಿ ಯಾವ ಥರ ಇದೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಒಂದು ಗ್ಲಾಸ್ ಹಾಲಿನಲ್ಲಿ ಇರುವಂತಹ ಪೋಷಕಾಂಶದ ವಿವರಣೆ. ಸೊ 1 glass milk and almost 1.5 piece of bread is similar in calorie. ಸೊ ಕಂಪೇರ್ ಮಾಡ್ತಾ ಹೋಗ್ತೇವೆ ನಾವು. ಒಂದು ಗ್ಲಾಸ್ ಹಾಲು ಹಾಗೂ 1.5 ಇಂದ 2 ಪೀಸ್ ಬ್ರೆಡ್ಡು, ಅಥವಾ ಕ್ಯಾಲೋರಿ ಲೆಕ್ಕದಲ್ಲಿ ಅದು ಎರಡು ಸೇಮ್ ಕ್ಯಾಲೋರಿ, ಟೋಟಲ್ ಕ್ಯಾಲೋರಿ. ಆದರೆ ಪೋಷಕಾಂಶ ಹೇಗಿದೆ ನೋಡಿ. The carb is 13 gram. ಓಕೆ. ಒಂದು ಗ್ಲಾಸ್ ಹಾಲಲ್ಲಿ ಇರುವಂಥದ್ದು ಕಾರ್ಬೋಹೈಡ್ರೇಟು ಬರೀ 13 ಗ್ರಾಮ್. 13 gram. But in bread, carb was 20 gram.
protein was 0. ಓಕೆ, ಅದರಲ್ಲಿ ಪ್ರೋಟೀನ್ ಇರಲಿಲ್ಲ, ಇದರಲ್ಲಿ But in milk, almost 10 gram of protein, which is very much essential to support our health. And fat, 5 gram. And this 5 gram fat is very good type of saturated fatty acid, unlike the fat in bread, which is refined oil. ಸೊ ರಿಫೈನ್ಡ್ ಆಯಿಲಲ್ಲಿ ಇರುವಂಥ ಕೊಬ್ಬು ನಮಗೆ ಒಳ್ಳೆಯದಲ್ಲ, ಆದರೆ ಇಲ್ಲಿ ನಮಗೆ ಒಳ್ಳೆಯ ಕೊಬ್ಬು ಸ್ಯಾಚುರೇಟೆಡ್ ಫ್ಯಾಟಲ್ಲಿ ಇರುವಂಥ ಕೊಬ್ಬು ಸಿಕ್ಕಿದೆ. ಅದು ಆಲ್ಮೋಸ್ಟ್ 4.9 ಗ್ರಾಮ್ ಕೊಬ್ಬಿನಾಂಶ ಇದೆ ಒಳ್ಳೆಯ ಕೊಬ್ಬು ಹಾಲಲ್ಲಿ. ಒಳ್ಳೆಯ ಪ್ರೋಟೀನ್ ಇದೆ 10 ಗ್ರಾಮು. ಹಾಗೆಯೇ ಕಾರ್ಬೋಹೈಡ್ರೇಟು ಮಾಡ್ರೇಟ್ ಆಗಿದೆ. ಹಾಗೆಯೇ ಟೋಟಲ್ ಕ್ಯಾಲೋರಿ ನಾನು ಹೇಳಿದ್ನಲ್ಲ, ಸುಮಾರು 1.5 ಬ್ರೆಡ್ಡಿಗೂ 1 ಗ್ಲಾಸ್ ಹಾಲಿಗೂ ಸಮ ಆಗುತ್ತೆ. ಸೊ ಟೋಟಲ್ ಕ್ಯಾಲೋರೀಸ್ Addition to macronutrients, the goodness of milk is not stopped here. It is also enriched and loaded with the hundreds of micronutrients. Let's see which are those important micronutrients usually found in ಸೊ ಹಾಗಾದ್ರೆ dairy 1 milk. ಗ್ಲಾಸ್ ಹಾಲಲ್ಲಿ ಯಾವ್ಯಾವ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಸೂಕ್ಷ್ಮವಾಗಿರುವಂಥ ಪೋಷಕಾಂಶಗಳು ಇದೆ ಅನ್ನೋದನ್ನು ನಾವು ನೋಡೋಣ. That's right. 25%. A cup of milk can offer you 25% daily requirement of calcium. And another good news is that the milk calcium absorption rate is 100%. Unlike calcium in plant-based like green leafy vegetable, where absorption is 10%. But milk calcium, 100% milk calcium can be get assimilated to our body. And a cup can offer you 25% daily requirement of calcium, 20% of daily requirement of phosphorus. 1 ಗ್ಲಾಸ್ ಮಿಲ್ಕ್ ಕುಡಿದ್ರೆ 25% ಕ್ಯಾಲ್ಸಿಯಂ ನಮ್ಮ ದಿನದ್ದು ಸಿಕ್ಕೋಯ್ತು. 20% ಫಾಸ್ಫರಸ್ ಬೇಕಾಗುವ ಪೋಷಕಾಂಶ ಸಿಕ್ಕೋಯ್ತು. 20% ಈ ಒಂದು ಪೋಷಕಾಂಶ ನಮಗೆ ದೊರೆಯಿತು. ಹಾಗೆಯೇ ವಿಟಮಿನ್ ಎ 15% ನಮಗೆ 1 ಗ್ಲಾಸ್ ಹಾಲಿಂದ ಸಿಗುತ್ತೆ. ಹಾಗೆಯೇ ಈ ಒಂದು ರೈಬೋಫ್ಲೇವಿನ್ ಅನ್ನುವಂಥದ್ದು 35% ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. Vitamin D, 15% of Okay. vitamin D. Potassium, niacin, and ಪೋಷಕಾಂಶ protein, rich source of omega-3 fatty acid, good type of fatty acid, saturated ಹಾಲು fatty ಕುಡಿದ್ರೆ acids. ಇದು ಎಂತ ಸ್ಕಿಮ್ಡ್ ಮಿಲ್ಕ್ ಅಂತ ಬರ್ತಾ ಇದೆ ಈಗ, ಎಲ್ಲ ಫ್ಯಾಟ್ ತೆಗೆದು. No, that's a useless milk. You can discard in your backyard. ಅದೇ And the goodness ದಯಮಾಡಿ is, ಅದರಲ್ಲಿರುವಂಥ ಕೊಬ್ಬನ್ನು ತೆಗೆದು ಉಪಯೋಗಿಸುವಂಥ ಒಂದು ಹಂತಕ್ಕೆ ಬರಬೇಡಿ. ನಮ್ಗೆ ಇವತ್ತೆಲ್ಲ ಸ್ಕಿಮ್ಡ್ ಮಿಲ್ಕ್ ಸಿಗ್ತಾ ಇದೆ, ಇಲ್ಲ ಕ್ರೀಮ್ ಮಿಲ್ಕೇ ತೆಗೆದುಕೊಳ್ಳಿ. ಕ್ರೀಮ್ ಅದರಲ್ಲಿರುವಂಥ ಕ್ರೀಮಲ್ಲೇ ಪೋಷಕಾಂಶಗಳ ಆಗರ ಇದೆ. it's enriched way. And goodness is not stopped here further. Let's see the amazing healing properties of butter. ಓಕೆ, The fat isolated ಇದರೊಳಗಡೆ from milk. ಇರುವಂತಹ ಫ್ಯಾಟ್ ಯಾವುದು? ಬೆಣ್ಣೆ, ತುಪ್ಪ ಅಲ್ವಾ? ಸೊ ಅದ್ರ ಬಗ್ಗೆ ಅದರಲ್ಲಿರುವಂಥ ಪ್ರಾಮುಖ್ಯತೆ ನಾವು ನೋಡಲಿಕ್ಕಿದ್ದೇವೆ. The biomarkers of, for example, American Journal of Clinical Nutrition, biomarkers of milk fat and the risk of myocardial infarction in men and women, a prospective match case control study, a study published in American Journal of Clinical Nutrition. So the conclusion, the result of study says that milk fat biomarkers were associated with a lower risk of developing myocardial infarction, especially in women. What is the conclusion? Clearly suggests that those who consume more milk, more dairy fat, were not suffering from myocardial. They had low prevalence. ಹಾಗಾದರೆ ಪ್ರತಿನಿತ್ಯ ಯಾರು 1 ಗ್ಲಾಸ್ ಹಾಲನ್ನು ಕುಡಿತಾ ಇದ್ರೋ ಅವರಿಗೆ ಹೃದಯದ ಕಾಯಿಲೆ ಕಡಿಮೆ ಬಂದಿದ್ದನ್ನು ಇವರು ಗುರುತು ಮಾಡಿದರು. ದ ಅಮೆರಿಕನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ ಅಲ್ಲಿ ಒಂದು ಸ್ಟಡಿ ಪಬ್ಲಿಷ್ ಆಗಿದೆ. ಈ ವಾಲ್ಯೂಮ್ 92 ಇಶ್ಯೂ 1 ಜುಲೈ 2010 ನಲ್ಲಿ ಇದು ಪಬ್ಲಿಷ್ ಆಗಿದೆ. ಆ ಕನ್ಕ್ಲೂಷನ್ ಹೇಳುತ್ತೆ, ಯಾರು ಮಿಲ್ಕ್ ಫ್ಯಾಟನ್ನು ತೆಗೆದುಕೊಂಡಿದ್ದಾರೋ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಒಂದು ಚಾನ್ಸಸ್ ಕಡಿಮೆ ಅನ್ನೋದು ರುಜುವಾತಾಗಿದೆ. ಸೊ ಅಲ್ಲಿಗೆ ಮಿಲ್ಕಲ್ಲಿರುವಂತಹ ಕೊಬ್ಬು, ಅದೇ ಬೆಣ್ಣೆ, ಅದೇ ತುಪ್ಪ ನಮಗೆ ಒಳ್ಳೆಯದು ಅನ್ನೋದು ರುಜುವಾತಾಯಿತು. ಬಟರ್ ಇಸ್ ಬೆಟರ್ ದ್ಯಾನ್ ಬ್ರೆಡ್ ಅನ್ನೋದು ಗೊತ್ತಾಗಿದೆ. ಸೊ ಬಟರ್ ಒಳ್ಳೆಯದು ಅನ್ನೋದು ಗೊತ್ತಾಗಿದೆ. ಸೊ ಹಾಗಾದ್ರೆ ಬಟರಲ್ಲಿ, ಬೆಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಇರುವಂತಹ ಒಳ್ಳೆಯ ಅಂಶಗಳನ್ನು ನಾವು ಗಮನಿಸೋಣ. ಇಲ್ಲಿ ನೋಡಿ, ಇದರಲ್ಲಿರುವಂಥದ್ದು ಮೇನ್ ಆಗಿ ಕಾಂಜುಗೇಟೆಡ್ ಲಿನೋಲಿಕ್ ಆಸಿಡ್. Conjugated linolenic acid. Please note down, you can just do a Google search, the benefit of conjugated linoleic acid, one of the incredible, the trans fat found in butter and ghee, particularly Deshi cow ghee, conjugated linoleic acid. And let's see which are the amazing compounds, the healing compounds found in dairy fat, particularly butter. Number 1, butyrate. The name of butter, is butter. Butter derived from butyric acid. Butyric acid is a short chain fatty acid which has got 4 carbon chain found abundantly in dairy fat. Second,
vasinic acid. Third, phytanic acid. Fourth one, trans-palmitoleic acid. Fifth is conjugated linoleic acid. Sixth is omega-3 fatty acids. ಇಷ್ಟು ಒಳ್ಳೆಯ ಪೋಷಕಾಂಶಗಳನ್ನ, ಒಳ್ಳೆಯ ಕೊಬ್ಬನ್ನು, ಒಳ್ಳೆಯ ಅಂಶಗಳನ್ನು ಒಳಗೊಂಡಿದೆ ತುಪ್ಪ ಅಥವಾ ಬೆಣ್ಣೆ. ಸೊ ಹಾಗಾಗಿ ನಮ್ಮ ಚಾಯ್ಸ್ ಯಾವುದಾಗಿರಬೇಕು? These all are fatty acids. Yes, fatty acids. Different type of fatty acids which is found in tuppa and butter. When you look into butter, it is not simply a fat. It is loaded with hundreds of goodness. And mainly the main type of amazing lipids. ಸೊ ದಯಮಾಡಿ ತಾವು ಕೂಡ ಸರ್ಚ್ ಮಾಡಬಹುದು ಈ ಒಂದು ಕಾಂಜುಗೇಟೆಡ್ ಲಿನೋಲಿಕ್ ಆಸಿಡ್. Conjugated linoleic acid. There are hundreds of studies are published regarding the benefit of conjugated linoleic acid because it reduces obesity. ಸೊ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ವಿ, ಬ್ರೆಡ್ಡಲ್ಲಿ ಬರೀ ಒಂದು 2-3 ಥರ ಅಂಶ ಇತ್ತು, ಅದ್ರಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಇತ್ತು, ಉಪ್ಪಿತ್ತು, ಸಕ್ಕರೆ ಇತ್ತು, ಪ್ರಿಸರ್ವೇಟಿವ್ ಇತ್ತು. Ayurveda was suggesting from the thousands of years ಭಾರತೀಯ to use deshi cow ghee to reduce the obesity, overweight. And how ghee is reducing the weight? People are surprised. How to reduce the weight by consuming fat? Tuppa. The answer is conjugated linoleic acid found in, which is a medicine, which is a lipid. ಆಯುರ್ವೇದ ಶಾಸ್ತ್ರದಲ್ಲಿ, ಭಾರತೀಯ ವೈದ್ಯಕೀಯ ಶಾಸ್ತ್ರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಅಲ್ಲ, ಆಯುರ್ವೇದ ಶಾಸ್ತ್ರ ಪ್ರಾರಂಭ ಆದಾಗಿಂದನೂ ಕೂಡ ತುಪ್ಪವನ್ನು ಉಪಯೋಗಿಸಿ ಅಂತ ಹೇಳ್ತಾ ಇದ್ರು. ತುಪ್ಪವನ್ನು ಉಪಯೋಗಿಸಿದ್ರೆ ಕೆಟ್ಟ ಕೊಬ್ಬು ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಸೊ ಅದಕ್ಕೆ ಮುಖ್ಯವಾದ ಕಾರಣ ಈ ಒಂದು ಅಂಶ. Molecular mechanism, molecular basis of losing the weight by tuppa is nothing but conjugated linoleic acid. Let's see some of the studies published in standard international journals. So ಇದನ್ನ ನೆನಪಿಟ್ಕೊಳ್ಳಿ, ಕಾಂಜುಗೇಟೆಡ್ linoleic acid. Okay. That is the main fat lipid. It's type of a fatty acid found in deshi cow ghee. So main goodness of deshi cow ghee come from the miracle fatty acid called as conjugated linoleic acid. Let's see the benefit of CLA, conjugated linoleic acid. It is anti-cancer property. It possesses anti-asthmatic property and it is very good for heart, cardiovascular disease. Okay. A study published in International Journal of Obesity. A study published in International Journal of Obesity, published 22 August 2006, volume 31st. ಪಬ್ಲಿಷ್ ಆದಂತಹ ಒಂದು ಸ್ಟಡಿ, ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಒಬೆಸಿಟಿಯ ಒಂದು ಸ್ಟಡಿ ಏನು ಹೇಳುತ್ತೆ ಅಂತ ನಾವು ನೋಡೋಣ. The title of the study, the role of CLA, conjugated linoleic acid in reducing body fat and preventing holiday weight gain. And study result, conjugated linoleic acid, CLA is nothing but conjugated linoleic acid, supplementation among overweight adults significantly reduced body fat over 6 months and prevented weight gain during the holiday season. ಸೊ ರಜೆ ಇದ್ದಾಗ ಯಾವಾಗಲೂ ನಾವು ವೆಯ್ಟ್ ಗೇನ್ ಆಗ್ತೀವಿ, ಕೆಲಸ ಕಡಿಮೆ ಇರುತ್ತೆ. ಸೊ ಹಾಗಾದ್ರೆ ಆ ಟೈಮಲ್ಲಿ ವೆಯ್ಟನ್ನು ಮೇಂಟೈನ್ ಮಾಡಿದ್ದು ಯಾವುದು ಅನ್ನೋದ್ರ ಬಗ್ಗೆ ಅವರು ಸ್ಟಡಿ ಮಾಡಿದ್ರು. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಒಬೆಸಿಟಿ, ಈ ತೂಕ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಇರುವಂಥ ಈ ಒಂದು ಇಂಟರ್ನ್ಯಾಷನಲ್ ಜರ್ನಲ್ ಪಬ್ಲಿಷ್ ಆಗಿದೆ. ಈ ಒಂದು CLA, ತುಪ್ಪದಲ್ಲಿ ಅಥವಾ ಬೆಣ್ಣೆಯಲ್ಲಿ ಇರುವಂತಹ ಈ ಒಂದು CLA ನಮಗೆ ವೆಯ್ಟ್ ಮೇಂಟೈನ್ ಮಾಡಲಿಕ್ಕೆ, ವೆಯ್ಟನ್ನು ಮ್ಯಾನೇಜ್ ಮಾಡಲಿಕ್ಕೆ. Again we have to repeat CLA, conjugated linoleic acid. ಇದು ಖಂಡಿತವಾಗಿ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವೈಜ್ಞಾನಿಕವಾಗಿ ರುಜುವಾತಾಗಿದೆ. ಇದನ್ನ 5,000 ವರ್ಷಗಳ ಹಿಂದೆ ನಮ್ಮ ನಮ್ಮ ವಿಜ್ಞಾನಿಗಳು, ನಿಜವಾದ ವಿಜ್ಞಾನಿಗಳು ಹೇಳಿದ್ರು. ಸೊ ಅದು ಸತ್ಯ ಅನ್ನೋದು ಇಲ್ಲಿ ಸಾಬೀತಾಯ್ತು. That mantra of their advice, because ghee was the, ತುಪ್ಪಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು, ಯಜ್ಞಕ್ಕೆ ಉಪಯೋಗಿಸ್ತಾ ಇದ್ರು ಅದನ್ನ, ಬಹಳ ಪ್ರೀಶಿಯಸ್. even Lord Krishna admired butter. ಸೊ ಅದೇ ಪ್ರವೀಣ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಕೃಷ್ಣ ಬೆಣ್ಣೆನೇ ಯಾಕೆ ಕದ್ದ ಅಂತ. ಖಂಡಿತವಾಗಿ ಬೆಣ್ಣೆ ಒಳ್ಳೆಯದು, ಬೆಣ್ಣೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು. ಹಾಗಾಗಿ ಅದನ್ನು ನಮಗೆ ತೋರಿಸ್ಕೊಡ್ಲಿಕ್ಕೆ ಬೆಣ್ಣೆನೇ ಆಯ್ಕೆ ಮಾಡ್ಕೊಂಡ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. And you see the study, Oxford Journal of Carcinogenesis. Study published in Oxford Journal of Carcinogenesis. The conjugated linoleic acid, our own CLA, it decrease prostate cancer cell proliferation, different molecular mechanism for 6,9 trans 11 and trans 10 6 12 isomers. Our results show an anti-proliferative, anti-viability effect of CLA, conjugated linoleic acid, the androgen independent human prostate cancer cell line PC3. ಸೊ ಬಹಳ ಖುಷಿ ವಿಷಯ, ಆಕ್ಸ್ಫರ್ಡ್ ಒಂದು ವಿಶ್ವವಿದ್ಯಾಲಯದ ಒಂದು ಸ್ಟಡಿ ಕ್ಲಿಯರ್ ಆಗಿ ಹೇಳುತ್ತೆ ಈ ಒಂದು CLA ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್ ಆಗುವಂಥ ಒಂದು ಚಾನ್ಸಸ್ ಅನ್ನು ಕಡಿಮೆ ಮಾಡುತ್ತೆ ಅಂತ. ಸೊ ಕ್ಯಾನ್ಸರ್ ವಿರುದ್ಧ ಹೋರಾಡುವಂಥ ವಿಶೇಷವಾದ ಶಕ್ತಿ ಈ ಬೆಣ್ಣೆಯಲ್ಲಿದೆ, ತುಪ್ಪದಲ್ಲಿದೆ. ಸೊ ಆತ್ಮೀಯ ವೀಕ್ಷಕರೇ, ಹಾಗಾದರೆ ಬ್ರೆಡ್ಗಿಂತ
ಬೆಣ್ಣೆ 1000 ಪಟ್ಟು ಒಳ್ಳೆಯದು ಅನ್ನೋದು ಗೊತ್ತಾಯಿತು. ಸೊ ಹಾಗಾಗಿ ಕೃಷ್ಣ ಬೆಣ್ಣೆಯನ್ನು ಕದ್ದ, ಹಾಗಾಗಿ ನಮ್ಮ ಋಷಿಗಳು ಬೆಣ್ಣೆ ತುಪ್ಪ ಒಳ್ಳೆಯದು ಅಂತ ಹೇಳಿದರು. ಹಾಗಾಗಿ ತುಪ್ಪಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡ್ತಾ ಬಂದರು. ತುಪ್ಪ ತಿಂದರೆ ವೆಯ್ಟ್ ಕಡಿಮೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನು ನಾವು ನಂಬ್ತಾ ಇರಲಿಲ್ಲ, ನಂಬದೇ ನಾವು ಕೆಟ್ವಿ. ಈಗ ಇದನ್ನು ನಂಬಿ ಖಂಡಿತವಾಗಿ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವೈಜ್ಞಾನಿಕವಾಗಿ ರುಜುವಾತಾಗಿರೋದನ್ನು ನಾವು ತೋರಿಸಿದ್ದೇವೆ. ಡಾಕ್ಟರ್ ಪ್ರವೀಣ್ ಅವರು ನಿಮ್ಗೆ ಈಗಷ್ಟೇ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಈಗ ತಿಳ್ಕೊಳ್ಳೋಣ ಪಾಸಿಟಿವ್ ಇಫೆಕ್ಟ್ಸ್ ಆಫ್ ತುಪ್ಪ ಅಥವಾ ಬಟರ್. ರೆಡ್ಯೂಸ್ ಟ್ರೈಗ್ಲಿಸರೈಡ್, total cholesterol, triglyceride, reduce LDL-C. There is one more type of lipoprotein called as VLDL. It has the ability to reduce VLDL which is corresponds to triglyceride level. ಸೊ ಹಾಗಾದರೆ ತುಪ್ಪವನ್ನು ಪ್ರತಿನಿತ್ಯ 2 ಚಮಚ 4 ಚಮಚ ಸೇವಿಸ್ತಾ ಬಂದರೆ ಖಂಡಿತವಾಗಿ ಒಳ್ಳೆಯದು. ಪ್ರವೀಣ್ ಸರ್ ಹೇಳಿದಾಗೆ ಅನ್ಲಿಮಿಟೆಡ್. ಇದು ಟ್ರೈಗ್ಲಿಸರೈಡ್ನ ಕಡಿಮೆ ಮಾಡಲಿಕ್ಕೆ, ಟೋಟಲ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ, LDLನ ಕಡಿಮೆ ಮಾಡಲಿಕ್ಕೆ, VLDLನ ಕಡಿಮೆ ಮಾಡಲಿಕ್ಕೆ ಖಂಡಿತವಾಗಿ ಈ CLA ಅನ್ನುವಂಥದ್ದು ಸಹಾಯ ಮಾಡುತ್ತೆ. CLA ಬಗ್ಗೆ ತಾವೇ ಗೂಗಲ್ ಮಾಡಿ ಅರ್ಥ ಆಗುತ್ತೆ ಅನ್ನುವಂಥ ಒಂದು ವಿಶೇಷ ವಿನಂತಿಯನ್ನು ತಮ್ಮ ಹತ್ರ ಮಾಡ್ತಾ, ಡಾಕ್ಟ್ರೇ ಇವತ್ತು ತುಪ್ಪದಿಂದ, ಬೆಣ್ಣೆಯಿಂದ ಮಿರಾಕಲ್ ಸಾಧ್ಯವಿದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಕೃಷ್ಣ ಯಾಕೆ ಬೆಣ್ಣೆಯೇ ಕದ್ದ ಅನ್ನುವಂಥ ಒಂದು ವಿಷಯವನ್ನು ಅದರ ಒಂದು ಇಂಡೈರೆಕ್ಟ್ ಸಂದೇಶವನ್ನು ನಮಗೆ ತಿಳಿಸ್ಕೊಟ್ರಿ. ಬೆಣ್ಣೆ ಬಹಳ ಒಳ್ಳೆಯದು ಅಂತ ಗೊತ್ತಾಯಿತು, ಬ್ರೆಡ್ ಎಷ್ಟು ಕೆಟ್ಟದ್ದು ಅನ್ನೋದು ಗೊತ್ತಾಯಿತು. ಹಾಗಾಗಿ ಬ್ರೆಡ್ಡಿಗೆ ಬೈ ಹೇಳಿ ಬೆಣ್ಣೆಯನ್ನು ಜಾಸ್ತಿ ತಿನ್ನುವಂಥ ಒಂದು ಹವ್ಯಾಸವನ್ನು ನಾವು ಬೆಳೆಸ್ಕೊಳ್ಳೋಣ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಆಗಬೇಕು, ಉತ್ತಮವಾದ ಕೊಬ್ಬು ಜಾಸ್ತಿ ಆಗಬೇಕು ಅನ್ನೋದನ್ನು ನಾವು ಅನೇಕ ಸಂಚಿಕೆಗಳಲ್ಲಿ ಹೇಳ್ತಾ ಬಂದಿದ್ದೇವೆ. ಸೊ ಈ ಒಂದು ವಿಡಿಯೋ ತಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ದೇಸಿ ಕೌಗಿ ಬಗ್ಗೆ ಪ್ರವೀಣ್ ಸರ್ ಅವರು ಅನೇಕ ಒಂದು ರಿಸರ್ಚನ್ನು ಮಾಡಬೇಕು ಅಂಥೇಳಿ ಅನೇಕ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ರಿಸರ್ಚನ್ನು ಮಾಡಿ ಅದನ್ನು ರುಜುವಾತು ಮಾಡಿ ಪಬ್ಲಿಕೇಶನ್ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಸಿಹಿ ಸುದ್ದಿಯನ್ನು ಹೇಳ್ತಾ, ಡಾಕ್ಟ್ರೇ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.